ಆಗ ಒಂದು ಡೆಸಿಷನ್ ಬರ್ತಾನೆ ಆಕಾಶ್. ಏನು ಅಂತ ಹೇಳಿದ್ರೆ, ಈ ಎಲ್ಲ ಇನ್ಸಿಡೆಂಟ್ಸ್ಗೆ ನಾನೇ ಕಾರಣ, ಅನ್ಯಾಯವಾಗಿ ನನ್ನಿಂದ ಜನ ಸಾಯ್ತಾ ಇದ್ದಾರೆ, ಒಂದಷ್ಟು ದರೋಡೆಗಳಾಗ್ತಾ ಇದೆ, ಇಂಥ ಕೆಟ್ಟ ಹೆಸರು ನನಗೆ ಬರಬಾರ್ದು ಯಾವತ್ತಿದ್ರೂ, ಇದು ಒಳ್ಳೆಯದಲ್ಲ ಅಂತ ಯೋಚನೆ ಮಾಡಿ ನೋಡಿದ ತಕ್ಷಣ ಗಾಬರಿ ಆಗೋಗುತ್ತೆ ಆಕಾಶ್ಗೆ. ಟಿ ವಿ ಆಫ್ ಮಾಡಿಬಿಡ್ತಾನೆ. ಬಹುಶಃ ಇದೆಲ್ಲ ಆ ಒಂದು ಬೆಟ್ಟದ ದೇವಸ್ಥಾನದ ಎಫೆಕ್ಟೇ ಇರ್ಬೋದು ಅಂಥೇಳಿ ಅನಿಸೋದಕ್ಕೆ ಶುರುವಾಗುತ್ತೆ ಆಕಾಶ್ಗೆ. ಅಲ್ಲಿಂದ ಬೀಳುವಂಥ ಪ್ರಯತ್ನ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಮತ್ತೊಂದು ಸ್ಪ್ಲಿಟ್ ಪರ್ಸ್ನಾಲಿಟಿ, ಅಂದರೆ ದುರಾಸೆ ತುಂಬಿರುವಂಥ ಆಕಾಶ್ ಆಚೆಗೆ ಬರ್ತಾನೆ. ಏಯ್, ಏನು ಮಾಡ್ತಿದ್ಯಾ? ನಿನ್ನ ತಲೆಗೆ ಏನಾದರೂ ಕೆಟ್ಟಿದೆಯಾ? ಈ ಒಂದು ಸಕ್ಸಸ್ನ ಎಕ್ಸೈಟ್ಮೆಂಟ್ಗೆ ತಾನೇ ನಾವು ಕಾಯ್ತಾ ಇದ್ದಿದ್ದು. ಬೆಳಕಾಗುತ್ತೆ. ಅದೇ ಆಕಾಶ್ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಒಂದು ಸಣ್ಣ ಗುಡಿಸ್ನಲ್ಲಿರ್ತಾನೆ. ತನ್ನನ್ನು ತಾನು ನೋಡಿಕೊಂಡಾಗ ಒಂದು ಧೋತಿಯನ್ನು ಹಾಕ್ಕೊಂಡಿರ್ತಾನೆ, ಅಂದರೆ ಪಂಚೆಯನ್ನು ಉಟ್ಕೊಂಡಿರ್ತಾನೆ. ದೇವಸ್ಥಾನದ ಒಳಗಡೆ ಹೋಗ್ತಾನೆ. ಆಗ ಆ ದೇವಸ್ಥಾನ ಸೆಲೆಕ್ಟ್ ಮಾಡಿರುವಂತಹ ಅಥವಾ ಆಯ್ಕೆ ಮಾಡಿರುವಂತಹ ಪೂಜಾರಿ ಆಕಾಶೇ ಆಗಿರ್ತಾನೆ.